ಶಾಂತಿ. ಡೇಟ್ ಆಗಿದೆ 22 ಜುಲೈ 1972. ಅವೇಕ್ ಬಾಬ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ನಷ್ಟಮೋಹ ಬನನೆ ಕಿ ಭಿನ್ನ ಭಿನ್ನ ಯುಕ್ತಿಯ. ಇದು ಹೈಯೆಸ್ಟ್ ಸ್ಟೇಜ್. ಇದು ಯಾವುದು? ನಷ್ಟಮೋಹ ಆಗೋದು. ನಷ್ಟಮೋಹ ಆಗಬೇಕು ಅಂತಂದರೆ ಬಾಬಾ ನಮಗೆ ಏನೇನು ಯುಕ್ತಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಅಪನೇ ಕೋ ಹರೇಕ್ ಸ್ಮೃತಿ ಸ್ವರೂಪ್ ಸಮಜ್ತೆ ಹೋ. ತಮ್ಮನ್ನು ತಾವು ನಾನು ಸ್ಮೃತಿ ಸ್ವರೂಪ ಆಗಿದ್ದೀನೇನು ಅಂತ ತಿಳ್ಕೊಂಡಿದ್ದೀರೇನು? ಸ್ಮೃತಿ ಸ್ವರೂಪ ಅಂದರೆ ನಾನಾತ್ಮ, ನನ್ನ ತಂದೆ ಪರಮಾತ್ಮ, ನಾನು ಶಾಂತ್ ಸ್ವರೂಪ್, ಇದೆಲ್ಲ ಸ್ಮೃತಿ ಇದೆ ಏನು? स्मृति स्वरूप हो जाने से स्थिति क्या बन जाती है? ನನ್ನ ಆತ್ಮ ಇದ್ದೀನಿ, ನನ್ನ ಶಾಂತ ಸ್ವರೂಪ ಇದ್ದೀನಿ ಅನ್ನೋದು ಆ ಸ್ಥಿತಿನಲ್ಲಿ ಇದ್ದರೆ ಏನಾಗ್ತದೆ? ಏನಾಗ್ತೀರಾ? ಅವ್ರು ಕಬ್ಬಂತಿ ಹೇ, ಯಾವಾಗ ಆಗ್ತೀರಾ? ಸ್ಮೃತಿ ಸ್ವರೂಪ್ ಯಾವಾಗ ಆಗ್ತೀರಾ? ಸ್ಮೃತಿ ಸ್ವರೂಪ್ ತಬ್ बनते हैं जब नष्ट मोह हो जाते हैं. ಸ್ಮೃತಿ ಸ್ವರೂಪ ಆಗೋದ್ರಿಂದ ಏನಾಗ್ತೀರಾ? ನೀವು ನಷ್ಟಮೋಹ ಆಗ್ತೀರಾ. ನಷ್ಟಮೋಹ ಅಂದರೆ ಯಾವ ವಸ್ತು, ವ್ಯಕ್ತಿ, ವೈಭವ, ಸಂಬಂಧಗಳು ಅದರಲ್ಲಿ ಮೋಹ ಇರುವುದಿಲ್ಲ. ಅದಕ್ಕೆ ನಷ್ಟಮೋಹ ಅಂತ ಹೇಳ್ತಾರೆ ಬಾಬಾ. ತೋ ಐಸೆ ನಷ್ಟಮೋಹ ಸ್ಮೃತಿ ಸ್ವರೂಪ್ ಬನೆ ಹೋ ಕಿ ಅಭಿ ವಿಸ್ಮೃತಿ ಸ್ವರೂಪ್ ಹೋ. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಥರ ನೀವು ಸ್ಮೃತಿ ಸ್ವರೂಪ ಆಗಿದ್ದೀರೋ ಅಥವಾ ವಿಸ್ಮೃತಿ ಆಗಿದ್ದೀರೋ? ನಾವು ಕೇಳೋದಿಲ್ಲ, ಏನೇನೋ ಮಾತಾಡೋ ಮುಂದೆ ಏನೇನೋ ಮಾತಾಡ್ತಿರ್ತಾರೆ. ಪ್ರಜ್ಞೆ ಅದ ಇಲ್ಲ ನಿನಗೇನು ಮಾತಾಡ್ತಿದ್ದೀ ಅಂತ ಹೇಳ್ತೀವಿ. ಸ್ಮೃತಿ ಅಂದ್ರೇನು? ಪ್ರಜ್ಞೆ. ಎದರ ಪ್ರಜ್ಞೆ? ನಾನೇನು, ನಾನು ಯಾರು ಅನ್ನೋ ಸ್ಮೃತಿ. ಆ ಸ್ಮೃತಿ ಇದೇನು ಅಥವಾ ವಿಸ್ಮೃತಿ ಆಗಿಬಿಟ್ಟಿದ್ದೀರೇನೋ? ನೆನಪದೇ ಇಲ್ಲೋ ನಾನು ಆತ್ಮ ಅಂತ. ಸ್ಮೃತಿ ಸ್ವರೂಪ ಸೆ ವಿಸ್ಮೃತಿ ಮೇ ಕ್ಯೋ ಆ ಜಾತೆ ಹೋ. ನಾನು ಆತ್ಮ ಅನಿತಾ ಮತ್ತೆ ದೇಹದಲ್ಲಿ ಬರೋದಕ್ಕೇನಂತೀವಿ ನಾವು? ವಿಸ್ಮೃತಿ. ಪ್ರಜ್ಞೆ ತಪ್ಪದಂಗೆ ಅದು. ಆತ್ಮಭಾನದಿಂದ ದೇಹಭಾನದಲ್ಲಿ ಬಂದ್ವಿ ಅಂತಂದ್ರೆ ಏನರ್ಥ? ಮೂರ್ಛೆ ಹೋಗಿದ್ದೀವಿ ಅಂತಲೇ ಅರ್ಥ. ಅದಕ್ಕೆ ಹೇಳ್ತಾರೆ ವಿಸ್ಮೃತಿ ಅಂತ ಹೇಳ್ತಾರೆ ಬಾಬಾ. ಹಾಂ, ಜರೂರ್ ಕೋಯಿ ನ ಕೋಯಿ ಮೋಹ ಅರ್ಥಾತ್ ಲಗಾವ್ ಅಬ್ ತಕ್ ರಹಾ ಹುವಾ ಹೈ. ಸ್ಮೃತಿಯಿಂದ ವಿಸ್ಮೃತಿ ಆಗ್ತೀರಿ ಅಂತಂದ್ರೆ ಏನರ್ಥ? ಎಲ್ಲೋ ಒಂದು ಕಡೆ ಅಟ್ಕಾಯಿಸಿದ್ದೀರಾ, ಸಿಕ್ಕಾಕೊಂಡಿದ್ದೀರಾ. ಧನದಲ್ಲಾದರೂ ಸಿಕ್ಕಾಕೊಂಡಿರ್ಬೋದು, ಸ್ಥೂಲ ಧನದಲ್ಲಾದರೂ ಸಿಕ್ಕಾಕೊಂಡಿರ್ಬೋದು, ವ್ಯಕ್ತಿನಲ್ಲಾದರೂ ಸಿಕ್ಕಾಕೊಂಡಿರ್ಬೋದು, ವಸ್ತುನಲ್ಲಿ ಸಿಕ್ಕಾಕೊಂಡಿರ್ಬೋದು, ಮಾನ್ ಶಾನಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತಾರೆ ಬಾಬಾ. ಅಲ್ಲಿ ನಿಮಗೆ ಲಗಾವಿದೆ, ಆಕರ್ಷಣೆ ಇದೆ. ತೋ ಕ್ಯಾ ಜೋ ಬಾಪ್ ಸೆ ಪೆಹ್ಲಾ ವಾಯ್ದಾ ಕಿಯಾ ಹೈ ಕಿ ಅವ್ರ ಸಂಗ್ ತೋಡ್ ಏಕ್ ಸಂಗ್ ಜೋಡೆಂಗೆ. ಮೊದಲು ಏನು ಮಾಡೀವಿ? ಪ್ರಮಾಣ ಮಾಡೀವಿ. ಏನಂತ ಪ್ರಮಾಣ ಮಾಡಿದ್ದೀವಿ? ಬಾಬಾ ನಿನ್ನ ಬಿಟ್ಟರೆ, ನಿನ್ನ ಸಂಘ ಬಿಟ್ಟರೆ ಬೇರೆ ಯಾವ ಸಂಘನೂ ಮಾಡೋದಿಲ್ಲ. ಕ್ಯಾ ಯಹ ಪೆಹ್ಲಾ ವಾಯ್ದಾ ನಿಭಾನೆ ನಹಿ ಆತಾ ಹೈ. ಈ ಪ್ರತಿಜ್ಞೆ, ಈ ಪ್ರಮಾಣ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಪೆಹ್ಲಾ ವಾಯ್ದಾ ಹಿ ನಹಿ ನಿಭಾಯೆಂಗೆ तो पहले नंबर के पूज्य में राज्य अधिकारी व राज्य के संबंध में कैसे आवेंगे? ಮೊದಲೇದ್ದೇ ನೀವು ಪ್ರಮಾಣ, ಮೊದಲೇದ್ದೇ ಪ್ರತಿಜ್ಞೆ ನೀವು ನಿಭಾಯಿಸೋಕ್ಕಾಗಲಿಲ್ಲ ಅಂತಂದರೆ ಮೊದಲೇ ನಂಬರ್ ಹೆಂಗೆ ಬರ್ತೀರಾ? ಪೂಜ್ಯ ಹೆಂಗೆ ಆಗ್ತೀರಾ? ರಾಜ್ಯಾಧಿಕಾರಿ ಹೆಂಗೆ ಆಗ್ತೀರಾ? ರಾಜ್ಯದ ಸಂಬಂಧದಲ್ಲಿ ಹೇಗೆ ಬರ್ತೀರಾ ಅಂತ ಕೇಳ್ತಾರೆ ಬಾಬಾ. ಕ್ಯಾ ಸೆಕೆಂಡ್ ಜನ್ಮಕ್ಕೆ ರಾಜ್ಯ ಮೇ ಆನಾ ಹೈ? जो पहला वायदा नष्ट मोह होने का निभाते हैं वही पहले जन्म के राज्य में आ जाते हो. ರಾಜ್ಯದಲ್ಲಿ, ಸತ್ಯುಗ ರಾಜ್ಯದಲ್ಲಿ ಮೊಟ್ಟ ಮೊದಲು ಯಾರು ಬರ್ತಾರೆ ಅಂತಂದರೆ ಯಾರೋ ನಷ್ಟಮೋಹಿಗಳಾಗಿದ್ದಾರೋ. ನಷ್ಟಮೋಹ ಆಗಲಿಕ್ಕೆ ಎಷ್ಟು ಬೇಕು? 1 ಸೆಕೆಂಡ್ ಅಂತಾರೆ ಬಾಬಾ. 1 ಸೆಕೆಂಡ್ನಲ್ಲೇ ನೀವು ಏನು ಮಾಡ್ಬೋದು? ಸತ್ಯುಗದ ಆದಿನಲ್ಲಿ ಬರ್ಬೋದು ಅಂತ ಹೇಳ್ತಾರೆ ಬಾಬಾ. वही पहले जन्म के राज्य में आते हैं. पहला वायदा कहो व पहला पाठ कहो व ज्ञान की पहली बात कहो व पहला अलौकिक जन्म का श्रेष्ठ संकल्प कहो.
ಮೊದಲಿದ್ದು ಏನು ಮೊದಲಿದ್ದು? ನೀ ಬಂದರೆ ಬಾ, ನಿನ್ನನ್ನು ಬಿಟ್ಟು ನಾನು ಯಾರನ್ನು ನೆನಪು ಮಾಡೋದಿಲ್ಲ ಅನ್ನೋದು ಇದು ಮೊದಲೇ ಪ್ರಮಾಣನೂ ಆಗಿದೆ, ಮೊದಲೇ ಪಾಠನೂ ಆಗಿದೆ, ಮೊದಲೇ ಮಾತನೂ ಆಗಿದೆ. ಇದಕ್ಕೆ ಅಲೌಕಿಕ ಜನ್ಮನು ಅಂತ ಹೇಳ್ತಾರೆ. पहला वायदा कहो व पहला पाठ कहो व ज्ञान की पहली बात कहो व पहला अलौकिक जन्म का श्रेष्ठ संकल्प कहो. क्या इसको निभाना मुश्किल लगता है? ಇದನ್ನು ನಿಭಾಯಿಸೋದು ಕಷ್ಟ ಆಗ್ತಿದೆ ಏನೋ. अपने स्वरूप में स्थित होना व अपने आप की स्मृति में रहना यह कोई जन्म में मुश्किल लगा? ಬಾಬಾ ಹೇಳ್ತಾರೆ, ತಮ್ಮ ಸ್ವರೂಪದಲ್ಲಿ ಸ್ಥಿತ ಆಗೋದು ಅಥವಾ ತಮ್ಮ ಅಪನೆ ಆಪ್ಕಿ ಸ್ಮೃತಿ ಮೇರೆನ ತಮ್ಮ ಸ್ಮೃತಿನಲ್ಲಿ ಇರೋದು ಯಾವುದೇ ಜನ್ಮದಲ್ಲಿ ಇದು ಕಷ್ಟ ಆಗಿತ್ತೇನೋ. ಸಹಜ ಹಿ ಸ್ಮೃತಿ ಆನೆ ಸೇ ಸ್ಮೃತಿ ಸ್ವರೂಪಂತೆ ಆಯೇ ಹೋನ. ಸಹಜವಾಗಿ ಸ್ಮೃತಿ ಸ್ವರೂಪ ಆಗ್ತಾನೆ ಬಂದಿದ್ದೀರಲ್ಲ. ಅಂದರೆ ನಾವು ಎಲ್ಲಿ ಜನ್ಮ ತಗೊಳ್ತೀವಿ, ಜನ್ಮ ತಗೊಂಡ್ಮೇಲೆ ನಾವು ಈ ಮನೆಯವರು, ನನ್ನ ತಂದೆ, ಇವ್ರು ನನ್ನ ತಂದೆ ತಾಯಿ, ಇದು ನೆನಪಿಟ್ಕೊಳ್ಳಿಕ್ಕೆ ಏನಾದರೂ ಕಷ್ಟ ಆಗ್ತಿದ್ದೇನೋ, ಅದು ಸಹಜವಾಗಿ ಸ್ಮೃತಿನಲ್ಲಿ ಇರ್ತಿತ್ತಲ್ಲ ನಿಮಗೆ. तो इस अलौकिक जन्म के स्वस्वरूप को स्मृति में मुश्किल क्यों अनुभव करते हो? ಹಾಗಾದರೆ ಈಗೂ ನಮ್ಮದು ಜನ್ಮ ಎಂಥದ್ದಾಗಿದೆ? ಅಲೌಕಿಕ ಜನ್ಮ. ಬ್ರಹ್ಮ ತಂದೆ ನನ್ನ ತಂದೆ, ಶಿವಬಾಬಾ ನನ್ನ ತಂದೆ, ಇದು ಅಲೌಕಿಕ ಜನ್ಮ. ಈ ಅಲೌಕಿಕ ಜನ್ಮದ ಸ್ವಸ್ವರೂಪವ ಸ್ಮೃತಿನಲ್ಲಿ ತಗೊಂಡು ಬರೋದಕ್ಕೆ ಯಾಕೆ ಕಷ್ಟ ಆಗ್ತಿದೆ? ಕಷ್ಟದ ಅನುಭವ ಯಾಕೆ ಮಾಡ್ತೀರಾ? जबकि साधारण मनुष्य के लिए भी कहावत है कि मनुष्य आत्मा की विशेषता ही यह है कि मनुष्य जो चाहे वह कर सकता है. ಬಾಬಾ ಹೇಳ್ತಾರೆ, ಸಾಧಾರಣ ಮನುಷ್ಯರಿಗೂ ಒಂದು ಗಾದೆ ಇದೆ. ಏನು ಅಂತಂದರೆ, ಮನುಷ್ಯಾತ್ಮ ವಿಶೇಷಾತ್ಮ. ಮನುಷ್ಯ ಏನು ಬೇಕೋ ಅದನ್ನು ಮಾಡಬಲ್ಲ, ಅವನಿಗೆ ಬುದ್ಧಿಶಕ್ತಿ ಇದೆ ಅಂತ ಎಲ್ಲ ಇದೆಯಲ್ಲ. पशुओं और मनुष्यात्मा में मुख्य अंतर यही तो है ना. ಪಶು ಪಕ್ಷಿ ಪ್ರಾಣಿಗಳಲ್ಲಿ ಮತ್ತು ಮನುಷ್ಯರಲ್ಲಿ ಮುಖ್ಯ ಅಂತರ ಇದೇ ಆಗಿದೆಯಲ್ಲ. ನಮಗೆ ಬುದ್ಧಿಶಕ್ತಿ ಇದೆ, ನಾವು ಏನು ಬೇಕಾದ ಮಾಡಬಲ್ಲೆವು. तो जब साधारण मनुष्यात्मा जो चाहे सो करके दिखा रही है, ಸಾಧಾರಣ ಮನುಷ್ಯರು ಏನು ಬೇಕೋ ಅದನ್ನು ಮಾಡಲಿಕ್ಕೆ ಸಾಧ್ಯ ಮಾಡ್ತಿದ್ದಾರೋ, ಆಕಾಶದಲ್ಲಿ ಹಾರಾಡ್ತಿದ್ದಾರೆ, ನೀರಿನಲ್ಲಿ ತೇಲ್ತಿದ್ದಾರೆ, ಯಾವುದು ಮನುಷ್ಯನಿಗೆ ಅಸಾಧ್ಯವೋ ಅದನ್ನೆಲ್ಲ ಅವರು ಮಾಡಿ ತೋರಿಸ್ತಿದ್ದಾರೆ ಸಾಧಾರಣ ಮನುಷ್ಯರು. तो क्या आप श्रेष्ठ मनुष्यात्माएँ, शक्ति स्वरूप आत्माएँ, नॉलेजफुल आत्माएँ, बाप के समीप संपर्क में आने वाली आत्माएँ, बाप की डायरेक्ट पालना लेने वाली आत्माएँ, पूजनीय आत्माएँ, बाप से भी श्रेष्ठ मर्तबा पाने वाली आत्माएँ, जो चाहे वह नहीं कर सकती हैं. ಬಾಬಾ ಕೇಳ್ತಾರೆ, ಅಂಥ ಸಾಧಾರಣ ಮನುಷ್ಯರು ಎಲ್ಲವನ್ನ ಮಾಡುವಾಗ ನೀವೇನಾಗಿದ್ದೀರಾ? ಶ್ರೇಷ್ಠಾತ್ಮಗಳಾಗಿದ್ದೀರಾ, ಶಕ್ತಿ ಸ್ವರೂಪಾತ್ಮಗಳಾಗಿದ್ದೀರಾ, ಜ್ಞಾನ ಸಾಗರ ಆಗಿದ್ದೀರಾ. ತಂದೆಯ ಸಮೀಪ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳು ನೀವು. ತಂದೆಯ ಮಾರ್ಗದರ್ಶನದಲ್ಲಿ ನಡೆಯುವಂಥವರು ಪೂಜನೀಯ ಆತ್ಮಗಳು ನೀವು. ತಂದೆಯಿಂದ ಶ್ರೇಷ್ಠ ಗುರಿಯನ್ನು ಸಾಧಿಸುವಂಥ ಆತ್ಮಗಳು ನೀವು. ಏನು ಬೇಕಾದರೂ ಮಾಡ್ಬೋದಲ್ಲ, ಯಾಕೆ ಮಾಡೋಕ್ಕಾಗ್ತಿಲ್ಲ? ಚಾಹೆ ವ ನೈ ಕರ್ ಸಕ್ತಿ ಹೇ, ನಿಮಗೆ ಮಾಡೋಕ್ಕಾಗೋದಿಲ್ಲೇನು? ಏನಿಷ್ಟ ಅನ್ನೋ ಅದು ಮಾಡೋಕ್ಕಾಗಲ್ಲೇನು? तो साधारण और श्रेष्ठ में अंतर ही क्या रहा? ಅವ್ರಿಗೆ ನಿಮಗೆ ಏನು ವ್ಯತ್ಯಾಸ ಉಳಿತು? ಸಾಧಾರಣ ಆತ್ಮಾಯೇ जो चाहे कर सकते हैं, लेकिन जब चाहे जैसे चाहे वैसे नहीं कर सकती. ಸಾಧಾರಣ ಆತ್ಮಗಳು ತಮಗೇನು ಬೇಕೋ ಅದು ಮಾಡ್ತಿದ್ದಾರಂತಂದರೆ ನಿಮಗೆ ಮಾಡೋಕ್ಕಾಗೋದಿಲ್ಲೇನು? ಕ್ಯೋಂಕಿ ಉನ್ಹೋಮೆ ಪ್ರಕೃತಿ ಕಿ ಪಾವರ್ ಹೇ, ಅವರಲ್ಲಿ ಪ್ರಕೃತಿಯ ಪಾವರ್ ಅಷ್ಟೇ ಇದೆ. ನಿಮಗೆ ಈಶ್ವರೀಯ ಪಾವರ್ ನಹಿ ಇಲ್ಲ. ಅವ್ರಿಗೆ ಈಶ್ವರೀಯ ಪಾವರ್ ನಹಿ ಹೇ. ईश्वरीय पावर वाले आत्माएं जो चाहे जब चाहे जैसे चाहे वैसे कर सकते हैं. ನೀವೇನಾಗಿದ್ದೀರಿ?
ನೀವು ಈಶ್ವರನ ಶಕ್ತಿಯನ್ನು ಪಡ್ಕೊಂಡಂಥ ಆತ್ಮಗಳು ಏನು ಬೇಕು ಹೇಗೆ ಬೇಕು ಅದನ್ನು ಮಾಡಲಿಕ್ಕಾಗೋದಿಲ್ವೇನೋ. तो जो ವಿಶೇಷತಾ ಹೇ ಉಸ್ಕೋ ಪ್ರಾಕ್ಟಿಕಲ್ ಮೇ ನಹಿ ಲಾ ಸಕ್ತೆ ಹೋ. ನಿಮ್ಮಲ್ಲಿರ್ತಕ್ಕಂಥ ವಿಶೇಷತೆಗಳನ್ನು ಪ್ರಯೋಗದಲ್ಲಿ ತಗೊಂಡು ಬರೋಕ್ಕಾಗೋದಿಲ್ಲೇನು, ಧಾರಣಾದಲ್ಲಿ ತಗೊಂಡು ಬರೋಕ್ಕಾಗೋದಿಲ್ಲೇನು. ವಾ आप लोग भी अभी तक यही कहते हो कि चाहते तो नहीं है लेकिन हो जाता है. ನೀವು ಕೂಡ ಇನ್ನು ಹೀಗೆ ಹೇಳ್ತಿದ್ರೇನು, ಇಷ್ಟ ಇದ್ದಿದ್ದಿಲ್ಲ ಆದರೂ ಆಗಿ ಹೋಯಿತು. ಚಾತೆ ಹೇ ವಹ ಕರ್ ನಹಿ ಪಾತೆ. ಏನು ಇಷ್ಟ ಇಲ್ವೋ ಅದನ್ನು ಮಾಡ್ತಾ ಇದ್ದೀರಾ, ಏನು ಇಷ್ಟ ಇದೆಯೋ ಅದು ಮಾಡೋಕ್ಕಾಗ್ತಿಲ್ಲೇನೋ. ಯಹ ಬೋಲ್ ಮಾಸ್ಟರ್ ಸರ್ವಶಕ್ತಿವಾನ್ ಕೆ ವಾ ಶ್ರೇಷ್ಠಾತ್ಮಾओं के नहीं है. ಈ ಮಾತು ಮಾಸ್ಟರ್ ಸರ್ವಶಕ್ತಿವಾನ್ ಮತ್ತು ಶ್ರೇಷ್ಠ ಆತ್ಮಗಳ ಮಾತು ಅಲ್ಲ, ಇದು ಸಾಧಾರಣ ಆತ್ಮಾओं का है. ಈ ಮಾತೇನಿದೆ ಸಾಧಾರಣ ಆತ್ಮಗಳದಿದೆ. तो क्या अपने को साधारण आत्माएं कहला सकते हो. ತಮ್ಮನ್ನು ತಾವು ಸಾಧಾರಣ ಆತ್ಮಗಳಂತ ಹೇಳ್ಕೊತೀರೇನು. अपना अलौकिक जन्म अलौकिक कर्म जो है उसको भूल जाते हो. ತಮ್ಮ ಅಲೌಕಿಕ ಜನ್ಮ ಅಲೌಕಿಕ ಕರ್ಮ ಮರ್ತು ಬಿಡ್ತೀರೇನು. किसी भी वस्तु से व किसी भी व्यक्ति से कोई भी व्यक्त भाव से लगाव क्यों होता है. ಯಾವುದೇ ವಸ್ತು ವೈಭವ ವ್ಯಕ್ತಿ ಅದರಲ್ಲಿ ಯಾಕೆ ಆಕರ್ಷಣ ನಿಮಗೆ. क्या जो भी वस्तु देखते हो उन वस्तुओं की तुलना में जो अलौकिक जन्म की प्राप्ति है. ಬಾಬಾ ಕೇಳ್ತಾರೆ, ಲೌಕಿಕದಲ್ಲಿ ಏನು ವಸ್ತುಗಳನ್ನು ನೋಡ್ತೀರಾ, ವ್ಯಕ್ತಿಗಳನ್ನು ನೋಡ್ತೀರಾ, ವೈಭವವನ್ನು ನೋಡ್ತೀರಾ, ಅದಕ್ಕೆ ಮತ್ತು ಈ ಅಲೌಕಿಕತೆ ಕಂಪೇರ್ ಮಾಡಿದರೆ, ಹೋಲಿಕೆ ಮಾಡಿದರೆ ನಿಮಗೆ ಪ್ರಾಪ್ತಿ ಎಲ್ಲಿದೆ, ಅಲ್ಲಿದೆಯೋ ಅಥವಾ ಅಲೌಕಿಕ ಜನ್ಮದಲ್ಲಿ ಪ್ರಾಪ್ತಿ ಇದೆಯೋ. वह और यह वस्तुएं उन्हों में रात दिन का अंतर नहीं अनुभव हुआ है क्या. ವ್ಯಕ್ತ ವಸ್ತುಗಳು ವ್ಯಕ್ತಿಗಳಲ್ಲಿ ಏನಿದೆ, ಅವ್ಯಕ್ತ ಜನ್ಮದಲ್ಲಿ ಏನಿದೆ, ಅವುಗಳ ಅಂತರ ಎಷ್ಟಿದೆ, ಹಗಲು ರಾತ್ರಿ ಎಷ್ಟು ಅಂತರ ಇದೆ ಅನ್ನೋ ಅನುಭವ ಆಗಂಗಿಲ್ಲ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಹೇಳ್ತಾರೆ, क्या व्यक्त भाव से प्राप्त हुआ दुख शांति का अनुभव अब तक पूरा नहीं किया है क्या. ಬಾಬಾ ಹೇಳ್ತಾರೆ, ವ್ಯಕ್ತ ಭಾವ ಲೌಕಿಕ ಜೀವನದಲ್ಲಿ ಅನುಭವಿಸಿದಂಥ ದುಃಖ ಶಾಂತಿ ಅನುಭವ ಇನ್ನು ಪೂರ್ತಿ ಆಗಿಲ್ಲೇ, ನಿಮ್ಗೆ ಸಾಕಾಗಿಲ್ಲೇನು ಅಂತ ಕೇಳ್ತಾರೆ ಬಾಬಾ. जो भी व्यक्तियाँ देखते हो उन सर्व व्यक्तियों से पुरानी दुनिया के नातों को व संबंध को इस अलौकिक जन्म के साथ समाप्ति नहीं किया है. ಬಾಬಾ ಕೇಳ್ತಾರೆ, ಯಾವ ವ್ಯಕ್ತಿಗಳನ್ನು ನೀವು ನೋಡ್ತೀರಾ, ವ್ಯಕ್ತಿಗಳ ಹಳೆಯ ಸಂಬಂಧ ಹಳೆಯ ಜಗತ್ತು ಸಂಬಂಧವನ್ನು ಈ ಅಲೌಕಿಕ ಜನ್ಮ ಆದ ಮೇಲೆ ಅದನ್ನು ಸಮಾಪ್ತಿ ಮಾಡಿಲ್ಲೇನು ಇನ್ನು ಅಂತಾರೆ ಬಾಬಾ. ಹಳೆಯ ಜಗತ್ತಿನ ಸಮಾಪ್ತಿ ಮಾಡಿಲ್ಲೇನು ಆ ಸಂಬಂಧಗಳನ್ನು. जब जन्म नया हो गया तो पुराने जन्म के व्यक्तियों के साथ पुराने संबंध समाप्ति नहीं हो गए क्या. ನಮಗೆ ಹೊಸ ಜನ್ಮ ಸಿಕ್ಕಿದೆ ಅಂದಮೇಲೆ ಹಳೆಯ ಜನ್ಮದ ವ್ಯಕ್ತಿಗಳ ಜೊತೆಗೆ ಹಳೆಯ ಸಂಬಂಧ ಸಮಾಪ್ತಿನ ಆಗಿಲ್ಲೇನು. ನಯೇ ಜನ್ಮ ಮೇ ಪುರಾನೆ ಸಂಬಂಧ ಕಾ ಲಗಾವ್ रहता है क्या. ಬಾಬಾ ಕೇಳ್ತಾರೆ, ಹೊಸ ಜನ್ಮದಲ್ಲಿ ಹಳೆಯ ಸಂಬಂಧದ ಆಕರ್ಷಣೆ ಇದೆ ಏನು. तो व्यक्तियों से भी लगाव रख ही कैसे सकते हो. ಹಳೆಯ ವ್ಯಕ್ತಿಗಳ ಜೊತೆಗೆ ಸಂಬಂಧ ಹೆಂಗಿಡ್ತೀರಾ. जबकि वह जन्म ही बदल गया तो जन्म के साथ संबंध और कर्म नहीं बदला. ಯಾವಾಗ ಜನ್ಮ ಚೇಂಜ್ ಆಯಿತೋ, ಜನ್ಮ ಚೇಂಜ್ ಆದ ತಕ್ಷಣ ಅದರ ಜನ್ಮದ ಜೊತೆಯ ಸಂಬಂಧ ಮತ್ತು ಕರ್ಮ ಬದಲಿ ಆಗಿಲ್ಲೇನು ಅಂತ ಕೇಳ್ತಾರೆ ಬಾಬಾ. ವಾ ತೋ ಯಹ ಕಹೋ ಕಿ ಅಬ್ ತಕ್ अलौकिक जन्म नहीं हुआ है. ಏನು ಹಿಂಗೆ ಹೇಳ್ತೀರೇನು, ಇನ್ನು ನಮ್ಮದು ಅಲೌಕಿಕ ಜನ್ಮ ಆಗಿಲ್ಲ ಅಂತ ಹೇಳ್ತೀರೇನು. साधारण रीति से जहाँ जन्म होता है जन्म के प्रमाण ही कर्म होता है, ಸಂಬಂಧ ಸಂಪರ್ಕ होता है. ಸಾಧಾರಣ ರೀತಿಯಲ್ಲಿನೂ ಕೂಡ ಎಲ್ಲಿ ಜನ್ಮ ಆಗ್ತದೋ ಆ ಜನ್ಮಕ್ಕೆ ಅನುಸಾರವಾಗಿ ಕರ್ಮ ಇರ್ತದೆ, ಸಂಬಂಧ ಸಂಪರ್ಕ ಇರ್ತದೆ. ಅಂದರೆ ಈಗ ನಾವು ಈ ಜನ್ಮ ಬಿಟ್ವಿ, ಈ ದೇಹ ಬಿಟ್ವಿ ಅಂತಂದರೆ ಮುಂದೆ ಬೇರೆ ಜನ್ಮ ತೊಗೊಳ್ತೀವಿ. ಬೇರೆ ಜನ್ಮ ತೊಗೊಂಡ್ಮೇಲೆ ಹೊಳ್ಳಿ ಮನೆಗೆ ಬರ್ತೀವೇನು, ಇವ್ರು ನಮ್ಮಪ್ಪ ಇವ್ರು ನಮ್ಮ ಮನೆ ಅಂತ ಏನಾರು ಅಂತೀವೇನು ಅಂತ ಕೇಳ್ತಾರೆ ಬಾಬಾ. तो यहाँ फिर जन्म अलौकिक और संबंध लौकिक से क्यों व कर्म फिर लौकिक क्यों. ಇಲ್ಲಿನೂ ಕೂಡ ನಿಮ್ಮದು ಹೊಸ ಜನ್ಮ ಆಗಿದೆ, ಅಲೌಕಿಕ ಜನ್ಮ, ಮತ್ತು ಸಂಬಂಧ ಲೌಕಿಕದಲ್ಲಿದೆ ಅಂತಂದರೆ ಯಾಕೆ, ಅದ್ರ ಬಗ್ಗೆ ಯಾಕೆ ಚಿಂತೆ ಅಂತಾರೆ ಬಾಬಾ.
तो अब बताओ, नष्ट मोह होना सहज है वा मुश्किल है? ಈಗ ಹೇಳಿ, ನಷ್ಟ ಮೋಹ ಆಗೋದು ಕಷ್ಟ ಇದೆಯೋ ಅಥವಾ ಸಹಜ ಇದೆಯೋ? ಮುಷ್ಕಿಲ್ ಕ್ಯೋ ಹೋತಾ ಹೈ? कठिन याकाग्तिदे? क्योंकि जिस समय मोह उत्पन्न होता है उस समय अपनी शक्ल नहीं देखती हूँ. ಯಾಕಂತಂದರೆ ಯಾವ ಸಮಯದಲ್ಲಿ ಮೋಹ ಉತ್ಪನ್ನ ಆಗ್ತದೋ ನಿಮಗೆ, ಆ ಸಮಯದಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಂಡಿದ್ದೀರೇನು? ಐನಾ ತೋ ಮಿಲಾ ಹುವಾ ಐನಾ, ಕನ್ನಡಿ ಸಿಕ್ಕಿದೆಯಲ್ಲ ನಮಗೆ ನೋಡ್ಕೊಳ್ಳಿಕ್ಕೆ. ಐನಾ ಸಾಥ್ ಮೇ ನಹಿ ರೆಹತಾ ಹೈ ಕ್ಯಾ? ಕನ್ನಡಿ ಜೊತೆಗೆ ಇರೋದಿಲ್ಲೇನು? ಅಗರ್ ಶಕಲ್ ಕೋ ದೇಖೆಂಗೆ ತೋ ಮೋಹ ಖತಮ್ ಹೋ ಜಾವೇಗಾ. ಯಾವಾಗ ಮೋಹ ಬಂದಾಗ ನಮ್ಮ ಮುಖ ಹೆಂಗಿದೆ ಅಂತ ನೋಡಿಕೊಂಡ್ರೆ ಮೋಹವನ್ನು ಏನು ಮಾಡ್ತೀವಿ, ನಾವು ಬಿಟ್ಬಿಡ್ತೀವಿ. ಹೆಂಗಾಗ್ತದೆ ಮುಖ? अगर यह देखने का अभ्यास पड़ जाए तो अभ्यास के बाद न चाहते भी बार बार स्वतः ही आईने के तरफ खींचा जाएगी. ಬಾಬಾ ಹೇಳ್ತಾರೆ, ಅಗರ್ ಯಹ ದೇಖನೆ ಕಾ ಅಭ್ಯಾಸ ಪಡ್ ಜಾಯೆ, ಇದು ನೋಡುವ ಅಭ್ಯಾಸ ಬಿತ್ತು ಅಂತಂದರೆ, ಈ ಅಭ್ಯಾಸದ ನಂತರ ಚಾತೆ ಭೀ, ಇಷ್ಟಪಡ್ತೀರಾ ಏನು, ಬಾರ್ ಮೇಲಿಂದ ಮೇಲೆ ಏನು ಮಾಡಬೇಕು, ಕನ್ನಡಿಯೊಳಗೆ ನೋಡ್ಕೋತೀರಾ. ಜೈಸೆ ಸ್ಥೂಲ್ ಮೇ ಕೈಯೋ ಆದತ್ ಹೋತಿ ಹೈ ಬಾರ್ ದೇಖ್ನೆಕಿ. ಸ್ಥೂಲದಲ್ಲಿನೂ ಕೂಡ ಮೇಲಿಂದ ಮೇಲೆ ಏನು ಮಾಡ್ತೀರಿ, ಕನ್ನಡಿ ಬಂದು ಹೋಗಿ ನಿಂದಿರ್ತಾರೆ, ಮುಖ ನೋಡ್ಕೋತಾರೆ. ಪ್ರೋಗ್ರಾಮ್ ನಹಿ ಬನಾತೆ ಲೇಕಿನ್ ಆಟೋಮೆಟಿಕಲಿ ಆಯ್ನೆ ತರಫ್ ಜಲ ಜಾತೆ ಹೇ. ಪ್ರೋಗ್ರಾಮ್ ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ದು ಎಲ್ಲಿ ಹೋಗ್ತದೆ, ಬುದ್ಧಿ ಕನ್ನಡಿ ಕಡೆ ಹೋಗ್ತದೆ. ಕ್ಯೋಂಕಿ ಅಭ್ಯಾಸ ಹೇ, ಯಹ ಭೀ ನಾಲೆಜ್ ರೂಪಿ ದರ್ಪಣ್ ಹೇ. ಇಲ್ಲಿನೂ ಯಾವ ಕನ್ನಡಿನಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ಜ್ಞಾನದ ಕನ್ನಡಿನಲ್ಲಿ ನೋಡ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೊಳ್ಬೇಕು. अपने स्वमान रूपी दर्पण में बार बार देखते रहो तो देह अभिमान से फौरन ही स्वमान में आ जाएंगे. ತಮ್ಮ ಸಮಾನ ರೂಪದ ಕನ್ನಡಿನಲ್ಲಿ ಮೇಲಿಂದ ಮೇಲೆ ನೋಡ್ಕೊಳ್ತಾ ಇದ್ದರೆ ದೇಹ ಅಭಿಮಾನದಿಂದ ಬೇಗನೆ ಸ್ವಮಾನದಲ್ಲಿ ಬಂದ್ಬಿಡ್ತೀರಾ. जैसे स्थूल शरीर में कोई भी अंतर मालूम होता है तो आईने में देखने से फौरन ही इसको ठीक कर देते हो ना. ಹೇಗೆ ಸ್ಥೂಲ ದೇಹವನ್ನು ಕನ್ನಡಿನಲ್ಲಿ ನೋಡಿದಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಮುಖದಲ್ಲಿ ಅಂತಂದ ತಕ್ಷಣ ಏನು ಮಾಡ್ತೀರ, ಬೇಗನೆ ಅದನ್ನು ಸರಿ ಮಾಡ್ಕೊಳ್ತೀರಲ್ಲ. वैसे ही इस अलौकिक दर्पण में जो वास्तव का स्वरूप है, ಹಾಗೆಯೇ ಈ ಅಲೌಕಿಕ ಕನ್ನಡಿನಲ್ಲಿ ವಾಸ್ತವದ ಸ್ವರೂಪ ಏನಿದೆ, ಇಸ್ಕೋ ದೇಖ್ತೆ ಹುಯೆ ಜೋ ದೇಹ ಅಭಿಮಾನ ಮೇ ಆನೆ ಸೆ, ದೇಹಾಭಿಮಾನದಲ್ಲಿ ಬಂದಿದ್ದೀನಿ ಅಂತ ಗೊತ್ತಾದ ತಕ್ಷಣ ವ್ಯರ್ಥ ಸಂಕಲ್ಪೋಂಕ ಸ್ವರೂಪ ಏನು, ದೇಹಾಭಿಮಾನದು ವ್ಯರ್ಥ ಸಂಕಲ್ಪ ಮಾಡೋದು, ವ್ಯರ್ಥ ಮಾತಾಡೋದು, ವ್ಯರ್ಥ ಕರ್ಮ ಮಾಡೋದು ಸಂಬಂಧ ಸ್ವರೂಪದಲ್ಲಿ ಸ್ಪಷ್ಟ ಕಾಣಿಸ್ತದೆ. ಅದರಿಂದ ವ್ಯರ್ಥವನ್ನು ಸಮರ್ಥದಲ್ಲಿ ಬದಲಿ ಮಾಡಿಕೊಳ್ಬೇಕು. ಮತ್ತು ಮೋಹ ರಹೇಗಾ ಕ್ಯಾ, ಇಷ್ಟೆಲ್ಲ ಮಾಡುವಾಗ ಮೋಹ ಇರ್ತದೇನು ಅಂದರೆ, ಸ್ವಲ್ಪ ಎಲ್ಲರ ಮೋಹ ಬರ್ತಿದೆ, ಆ ವಸ್ತುವಿನ ಮೇಲೆ ಆಕರ್ಷಣೆ ಆಗ್ತಿದೆ ಅಥವಾ ವ್ಯಕ್ತಿ ಮೇಲೆ ಆಕರ್ಷಣೆ ಆಗ್ತಿದೆ ಅಂತಂದರೆ ಪಟ್ಟನೆ ಚೆಕ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಕನ್ನಡಿಯೊಳಗೆ ನೋಡ್ಕೋಬೇಕು. ಯಾವ ಕನ್ನಡಿಯೊಳಗೆ ನೋಡ್ಕೋಬೇಕು? ಜ್ಞಾನದ ಕನ್ನಡಿನಲ್ಲಿ ನೋಡಿಕೊಂಡು ಪಟ್ಟನೆ ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸಹಜ ನಹಿ ಹೇ, ಸಹಜ ಆಗೋದಿಲ್ಲೇನು, स्मृति स्वरूप ಬಂದ್ಬಿಡ್ತೀರಾ. जब सर्व प्राप्ति एक द्वारा होती है तो उसमें तृप्त आत्मा नहीं होते हो क्या? ಎಲ್ಲ ಪ್ರಾಪ್ತಿನೂ ಎಲ್ಲಿ ಸಿಗ್ತದೆ ನಮಗೆ? ಪರಮಾತ್ಮನ ಜ್ಞಾನದಲ್ಲಿ ಪ್ರಾಪ್ತಿ ಸಿಕ್ಕು ನಾನಾತ್ಮ ತೃಪ್ತ ಆಗ್ತೀನಿ. कोई अप्राप्त वस्तु हो जाती है तब तो तृप्त नहीं होती है. ಯಾವ ವಸ್ತು ನಮಗೆ ಅಪ್ರಾಪ್ತಿ ಇಲ್ಲ ಅಂತಂದಾಗ, ಪ್ರಾಪ್ತಿ ಇಲ್ಲ ಅಥವಾ ಅಪ್ರಾಪ್ತಿ ಇದೆ ಅಂತಂದಾಗ ಮನಸ್ಸು ಏನಾಗೋದಿಲ್ಲ, ತೃಪ್ತ ಆಗೋದಿಲ್ಲ. तो क्या सर्व प्राप्ति का अनुभव नहीं होता है? ಪರಮಾತ್ಮನ ಜ್ಞಾನದಲ್ಲಿ, ಪರಮಾತ್ಮನ ನೆನಪಿನಲ್ಲಿ, ಪರಮಾತ್ಮನ ಪಾಲನೆಯಲ್ಲಿ ನಮಗೆ ತೃಪ್ತಿ ಇಲ್ಲೇನು, ಆ ಅನುಭವ ಆಗ್ತಿಲ್ಲೇನು? ಅಭಿ ತೃಪ್ತಾತ್ಮ ನಹಿ ಬನೆ ಹೋ, ಇನ್ನೂ ತನ್ನ ತೃಪ್ತ ಆಗಿಲ್ಲೇನು? जो बाप दे सकते हैं क्या यह वह ವಿನಾಶಿ ಆತ್ಮಾಯೇ ಇತನೇ ಜನ್ಮ में दे सकी है? ಈಗ ಬಾಬಾ ನಮಗೇನು ಅನುಭವ ಮಾಡಿಸಿದಾರೋ, ಏನು ಪ್ರಾಪ್ತಿಯ ಅನುಭವ ಮಾಡಿಸಿದಾರೋ, ಇಲ್ಲಿ ತನಕ ಯಾರಾದರೂ ವಿನಾಶಿ ಆತ್ಮಗಳು ಯಾವುದಾದ್ರೂ ಜನ್ಮದಲ್ಲಿ ಕೊಟ್ಟಿದ್ದಾರೇನು ಈ ಪ್ರಾಪ್ತಿಯನ್ನು ಅನುಭವ ಮಾಡಿಸಿದಾರೇನು? जब अनेक जन्मों में भी अनेक आत्माएं वह चीज़ वह प्राप्ति नहीं करा सकी है. ಯಾವಾಗ
ಅನೇಕ ಜನ್ಮಗಳಲ್ಲಿ ಅನೇಕ ಆತ್ಮಗಳು ವಸ್ತುಗಳು ನಮಗೆ ಸುಖದ ಪ್ರಾಪ್ತಿ ಕೊಟ್ಟಿಲ್ಲ ಅಂತಂದಾಗ ಅವ್ರ ಬಾಪ್ ದ್ವಾರ ಏಕೀ ಜನ್ಮವೇ 5,000 ವರ್ಷಗಳ ಜನ್ಮದಲ್ಲಿ ಎಲ್ಲೂ ಸಿಗಲಾರದಂಥ ಪ್ರಾಪ್ತಿ ಒಂದೇ ಜನ್ಮದಲ್ಲಿ ನಮಗೆ ಬಾಬಾ ಕೊಟ್ಟಿದ್ದಾರೆ. ಪ್ರಾಪ್ತಿ ಹೋತಿ ಹೇ ತೋ ಬತಾವ್, ಬಾಬಾನಿಂದ ಎಲ್ಲ ನಮಗೆ ಪ್ರಾಪ್ತಿ ಇದೆ ಅಂತಂದಾಗ ಬುದ್ಧಿ ಕहाँ जानी चाहिए, ಬುದ್ಧಿ ಎಲ್ಲಿ ಹೋಗಬೇಕು? भटकाने वालों में, रुलाने वालों में, ठुकराने वालों में और ठिकाना देने वालों में ಇಲ್ಲಿ ಹೋಗಬೇಕೇನು ಬುದ್ಧಿ ಅಂತ ಕೇಳ್ತಾರೆ ಬಾಬಾ. ಇಷ್ಟು ಜನ್ಮದಲ್ಲಿ ಎಲ್ಲ ಆತ್ಮಗಳು ನಮ್ಮನ್ನ ಏನು ಮಾಡಿದರು? ಆ ಕಡೆ ಈ ಕಡೆ ಅಲಗಾಡಿಸಿದ್ರು, ಅಲೆದಾಡಿಸಿದ್ರು, ಅಳಿಸಿದ್ರು, ಮೋಸ ಮಾಡಿದರು, ಏನೆಲ್ಲ ಮಾಡಿದರು. ಮತ್ತು ಅವರನ್ನೇ ನೆನಪು ಮಾಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಜೈಸೆ ಬಾಪ್ ಅವ್ರ ಆತ್ಮಾओं से बहुत प्रश्न करते हो ना ಬಾಬಾ, ಜೈಸೆ ಆಪ್ ಅವ್ರ ಆತ್ಮಾವೇ ತಮ್ಮಲ್ಲಿ ಮತ್ತು ಆತ್ಮಗಳಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಮಾಡ್ತೀರಲ್ಲ. तो बाप का भी आप आत्माओं से यही एक प्रश्न है. ಹಾಗೆಯೇ ಬಾಬಾರವ್ರದ್ದು ನೀವು ಆತ್ಮಗಳ ಜೊತೆಗೆ ಒಂದೇ ಒಂದು ಪ್ರಶ್ನೆ. ಇಸ್ ಏಕ್ ಪ್ರಶ್ನೆ ಕಾ ಹಿ ಉತ್ತರ ಅಬ್ ತಕ್ ದೇ ನಹಿ ಪಾಯಿ. ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ತನಕ ಕೊಡೋಕ್ಕಾಗಿಲ್ಲ. जिन्होंने इस प्रश्न का उत्तर दिया है वह सदा के लिए प्रसन्न रहते हैं. ಯಾರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೋ ಅವರು ಯಾವಾಗಲೂ ಪ್ರಸನ್ನ ಆಗಿರ್ತಾರೋ. जिन्होंने उत्तर नहीं दिया है वह बार बार उतरती कला में उतरते ही रहते हैं. ಯಾರು ಉತ್ತರ ಕೊಟ್ಟಿಲ್ವೋ ಅವರು ಇನ್ನೂ ಮೇಲೆ ಕೆಳಗೆ ಹೋಗ್ತಿದ್ದಾರೆ. नष्टमोह बनने के लिए अपनी स्मृति स्वरूप को चेंज करना पड़ेगा. ನಷ್ಟಮೋಹ ಆಗಬೇಕು ಅಂತಂದರೆ ತಮ್ಮ ಸ್ಮೃತಿ ಸ್ವರೂಪವನ್ನು ಚೇಂಜ್ ಮಾಡಬೇಕು. मोह तब जाता है जब यह स्मृति रहती है कि हम गृहस्थी हैं. ಮೋಹ ಯಾವಾಗ ಹೋಗ್ತದೆ ಅಂತಂದರೆ ನಮ್ಮ ಸ್ಮೃತಿನಲ್ಲಿ ಏನಿರಬೇಕು? ನಾವು ಗೃಹಸ್ಥಿ ಅನ್ನೋದು ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ನಾನು अलौकिक आत्मा, अलौकिक जन्म, अलौकिक संसार नंदु, हमारा घर हमारा संबंध है, तब मोह जाता है. ಎಲ್ಲಿ ನಾವು ನಂದು ಮನೆ ನಂದು ಸಂಬಂಧ, ಯಾವುದು ನನ್ನ ಮನೆ ಯಾವುದು ನನ್ನ ಸಂಬಂಧ ಅಂತ ಅಂದ್ಕೊಳ್ತೀವೋ ಅಲ್ಲಿ ಮೋಹ ಹೋಗ್ತದೆ. यह तो इस हद के जिम्मेवारी को बेहद के जिम्मेवारी में परिवर्तन कर लो तो बेहद के जिम्मेवारी से हद के जिम्मेवारी स्वतः ही पूरी हो जावेगी. ಬಾಬಾ ಏನು ಹೇಳ್ತಾರೆ? ಈ ಹದದ ಜವಾಬ್ದಾರಿಗಳನ್ನು ಬೇಹದ್ದಿನ ಜವಾಬ್ದಾರಿಗಳಲ್ಲಿ ಪರಿವರ್ತನೆ ಮಾಡಿದರೆ ಬೇಹದ್ದಿನ ಜವಾಬ್ದಾರಿಯಿಂದ ಹದದ ಜವಾಬ್ದಾರಿ ಸ್ವತಃ ಪೂರ್ಣ ಆಗೇ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಏನಂತಾರೆ ಬಾಬಾ ಅಂತಂದರೆ, ಈ ಮನೆ ನನ್ನ ಜವಾಬ್ದಾರಿ ಅನ್ನಂಗಿಲ್ಲ. ಇಡೀ ವಿಶ್ವದ ಕಲ್ಯಾಣವೇ ನನ್ನ ಜವಾಬ್ದಾರಿ, ಇಡೀ ವಿಶ್ವ ಪರಿವರ್ತನವೇ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡಾಗ ಆ ವಿಶ್ವದಲ್ಲಿ ನನ್ನ ಮನೆಯೂ ಇರ್ತದೆ. ಆವಾಗ ಆಟೋಮೆಟಿಕ್ಕಾಗಿ ಈ ಮನೆಯೂ ಏನಾಗ್ತದೆ? ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, बेहद को भूल कर और हद की जिम्मेवारी को निभाने के लिए जितना ही समय और संकल्प लगाती हो इतना ही निभाने के बजाय बिगाड़ते जाते हो. ಬಾಬಾ ಹೇಳ್ತಾರೆ, ಬೇಹದ್ದನ್ನು ಮರೆತುಬಿಟ್ಟು ಹದದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಹೋದ್ರಿ ಅಂತಂದರೆ ಸಮಯ ಮತ್ತು ಸಂಕಲ್ಪ ಹೆಚ್ಚು ಹೋಗ್ತದೆ. ಮತ್ತದು ನಿಭಾಯಿಸುವುದರ ಬದಲಾಗಿ ನಾವಲ್ಲಿ ಏನು ಮಾಡ್ತೀವಿ ಅಂತ ಬಿಗಡಾಯಿಸ್ಬಿಡ್ತೀವಿ ಅಂತ ಹೇಳ್ತಾರೆ ಬಾಬಾ. ಭಲೆ ಸಮಜ್ತೆ ಹೋ ಕಿ ಹಮ್ ಫರ್ಜ್ ನಿಭಾ ರಹೇ ಹೇ. ಆದ್ರೆ ಅಂದ್ಕೊಳ್ತೀವಿ ಏನು ನಮ್ಮ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀವಿ ಅಂತ, ಅಥವಾ ಕರ್ತವ್ಯಕ್ಕೋ ಸಂಭಾಲ್ ರಹೇ ಹೇ, ಕರ್ತವ್ಯವನ್ನು ಸಂಭಾಲನೆ ಮಾಡ್ತಾ ಇದ್ದೀವಿ. ವಹ ನಿಭಾನ ವ ಸಂಭಾಲ ನಹಿ ಹೇ, ಅದಕ್ಕೆ ನಿಭಾಯಿಸೋದು ಸಂಭಾಲಿಸೋದು ಅನ್ನೋದಿಲ್ಲ ಅಂತಾರೆ ಬಾಬಾ. और ही अपने हद की स्मृति में रहने के कारण उन निमित्त बनी हुई आत्माओं के भी भाग्य बनाने के बजाय बिगाड़ने के निमित्त बनती हो. ಬಾಬಾ ಹೇಳ್ತಾರೆ, ನಾನು ಈ ಹದದ ಮನೆಯ ಜವಾಬ್ದಾರಿ ಇದೆ, ನಾನು ಇದೆಲ್ಲ ಮಾಡಲೇಬೇಕು ಅಂತ ಈ ರೀತಿ ನೀವು ಸ್ಮೃತಿಯನ್ನು ಇಟ್ಕೊಂಡು ಹೋದರೆ ನೀವು ನಿಮಿತ್ತದ ಆತ್ಮಗಳಿಗೆ, ನೀವು ಯಾರ ಆತ್ಮಗಳನ್ನು ನಿಭಾಯಿಸಬೇಕು ಪಾಲನೆ ಮಾಡಬೇಕು ಅಂತ ಹೋಗ್ತಿದ್ದೀರಲ್ಲ, ಅವ್ರ ಭಾಗ್ಯನೂ ಆಗೋದಿಲ್ಲ. ಭಾಗ್ಯ ಆಗೋದ್ರ ಬದಲಾಗಿ ನೀವೇನು ಮಾಡ್ತೀರಾ? ಬಿಗಡಾಯಿಸ್ಬಿಡ್ತೀರಾ. ಅದಕ್ಕೆ ನೀವು ನಿಮಿತ್ತ ಆಗ್ತೀರಾ.
जो फिर वह आत्माएं भी आपके अलौकिक चलन को न देखते हुए भी अलौकिक बाप के साथ संबंध जोड़ने में ವಂಚಿತ್ ರಹ ಜಾತೆ ಹೇ. ಬಾಬಾ ಹೇಳ್ತಾರೆ, ಜೋ ಫಿರ್ ವಹ ಆತ್ಮಾಯೇ, ಆತ್ಮಗಳು ತಮ್ಮ ಅಲೌಕಿಕ ಚಲನವನ್ನು ನೋಡದೇನೆ ಅಲೌಕಿಕ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಿಸೋದ್ರಿಂದ ಅವ್ರು ಏನಾಗ್ಬಿಡ್ತಾರೆ, ವಂಚಿತ ಆಗಿಬಿಡ್ತಾರೆ. ನಮ್ಮ ವೃತ್ತಿ ಏನದೀಗ, ಎಲ್ಲ ಆತ್ಮಗಳನ್ನು ಬಾಬಾನ ಕಡೆ ಸಂಬಂಧವನ್ನು ಜೋಡಿಸುವಂಥ ವೃತ್ತಿ ನಮ್ಮದೀಗ. ಅದನ್ನೇ ಅಷ್ಟೇ ನಾವು ಮಾಡಬೇಕು ಅಂತಾರೆ ಬಾಬಾ. ಮತ್ತೊಂದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈಗ ನಮ್ಮ ಮನೆಯಲ್ಲಿ ಮಗು, ತಂದೆ, ತಾಯಿ ಸದಾ ಇದೇ ನೆನಪಿರಬೇಕು. ಈ ಆತ್ಮಗಳನ್ನು ಬಾಬನ ಜೊತೆ ಹೇಗೆ ಜೋಡಿಸ್ಬೇಕು, ಬಾಬನ ಕಡೆ ಹೆಂಗೆ ಕರ್ಕೊಂಡು ಬರಬೇಕು, ಇವ್ರ ಕಲ್ಯಾಣ ಹೆಂಗೆ ಮಾಡಬೇಕು, ಈ ರೀತಿ ಬೇಹದ್ದಿನ ವಿಚಾರಗಳೇ ಇರಬೇಕು. ಯಹ ಮೋಹಕ ಮರ್ಜ್ ಹೇ. ಬಾಬಾ ಹೇಳ್ತಾರೆ, जो फिर तो फर्ज के बजाय और ही अपने आप में भी मर्ज लगा देते हो. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಕರ್ತವ್ಯವನ್ನು ಮಾಡುವುದರ ಬದಲಾಗಿ ನೀವು ಅಲ್ಲೇ ಸಿಕ್ಕಾಕೊಂಡು ಬಿಡ್ತೀರಾ ಅಂತ ಹೇಳ್ತಾರೆ ಬಾಬಾ. ಯಹ ಮೋಹಕ ಮರ್ಜ್ ಹೇ और वही मर्ज अनेक आत्माओं में भी स्वतः ही लग जाता है. तो जिसको फर्ज समझ रही हो वह फर्ज बदल करके मर्ज का रूप हो जाता है. ಈ ರೀತಿ ನೀವು ನನ್ನ ಕರ್ತವ್ಯದ ನಾನು ಮಾಡಲೇಬೇಕು ಅಂಥೇಳಿ ಈ ಥರ ಹೋದ್ರಿ ಅಂತಂದರೆ ಅಲ್ಲಿ ಏನಾಗ್ಬಿಡ್ತದೆ, ಅಲ್ಲಿ ಮರ್ಜ್ ಅನೇಕ ಆತ್ಮಾವೊಮ್ಮೆ ಎಲ್ಲ ಅಲ್ಲಿ ಸಿಕ್ಕಾಕೊಂಡು ಬಿಡ್ತೀರ. ಒಬ್ರಿಗೊಬ್ರು ಸಿಕ್ಕಾಕೊಂಡು ಏನು ಮಾಡ್ತೀರಾ, ಫರ್ಜ್ ಅಂತ ಬಿಟ್ಟು ಏನಾಗ್ಬಿಡ್ತೀರ, ಫರ್ಜ್ ಚೇಂಜ್ ಆಗಿ ಎಲ್ಲರೂ ಅಲ್ಲಲ್ಲೇ ಅಷ್ಟರು ಕೂಡ ಸಿಕ್ಕಾಕೊಂಡ್ಬಿಡ್ತೀರಾ. इसलिए सदा अपने ಈ ಸ್ಮೃತಿ को ಪರಿವರ್ತನೆ करने का पुरुषार्थ करो. ಅದಕ್ಕಾಗಿ ಸದಾ ಯಾವಾಗಲೂ ತಮ್ಮ ಈ ಸ್ಮೃತಿಯಿಂದ ಪರಿವರ್ತನೆ ಆಗ್ತಕ್ಕಂಥ ಪುರುಷಾರ್ಥ ಮಾಡಬೇಕು. मैं गृहस्थी हूँ, फलाने बंधन वाली हूँ, वा मैं फलाने जिम्मेवारी वाली हूँ, उसके बजाय ನಾನು ಗೃಹಸ್ಥಿ ಇದ್ದೀನಿ, ನಾನು ಬಂಧನ ಇದೆ, ನನ್ನ ಜವಾಬ್ದಾರಿಗಳಿದ್ದಾವೆ, ಅದರ ಬದಲಾಗಿ ಏನಂತಾರೆ ಬಾಬಾ, ಮುಖ್ಯವಾಗಿ 5 ಸ್ವರೂಪ ಸ್ಮೃತಿ ಮೇಲಾವು, 5 ಸ್ವರೂಪಗಳನ್ನು ಸ್ಮೃತಿನಲ್ಲಿ ತಗೊಂಡ್ಬರ್ರಿ. ಜೈಸೆ 5 ಮುಖಿ ಬ್ರಹ್ಮ ದಿಖಾತೆ ಹೇ ನಾ, ಬ್ರಹ್ಮನಿಗೆ 5 ಮುಖ ಅಂತ ತೋರಿಸ್ತಾರಲ್ಲ, 3 मुख भी दिखाते हैं, 5 मुख भी दिखाते हैं. तो आप ब्राह्मणों को भी 5 मुख्य स्वरूप स्मृति में रहे तो मर्ज निकल विश्व के कल्याण कार्य के फर्ज में चले जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, 5 ಸ್ವರೂಪ ಅಂತ ಹೇಳ್ತಾರೆ, 5 ಮುಖ ಬ್ರಹ್ಮ ಅಂತ ಹೇಳ್ತಾರೆ, 3 ಮುಖ ತೋರಿಸ್ತಾರೆ, 5 ಮುಖ ತೋರಿಸ್ತಾರೆ. ಹಾಗೆಯೇ ತಾವು ಬ್ರಾಹ್ಮಣ ಮಕ್ಕಳದು 5 ಮುಖ್ಯ ಸ್ವರೂಪ ಸ್ಮೃತಿನಲ್ಲಿ ತಗೊಂಡು ಬರೋದ್ರಿಂದ ಮರ್ಜ್ ಆಗಿರುವಂಥವರು ಅದರಿಂದ ಹೊರಗೆ ಬಂದು ವಿಶ್ವ ಕಲ್ಯಾಣ ಕಾರ್ಯ ಕರ್ತವ್ಯವನ್ನು ಮಾಡ್ತೀರಾ. ವಹ ಸ್ವರೂಪ ಕೌನ್ ಸೇ ಹೇ, ಆ ಸ್ವರೂಪ ಯಾವುದು, ಜಿಸ್ ಸ್ಮೃತಿ ಸ್ವರೂಪ ಮೇ ರಹನೆ ಸೇ ಯಹ ಸಭಿ ರೂಪ ಫೂಲ್ ಜಾವೆ. ಆ ಸ್ಮೃತಿ ಸ್ವರೂಪ ಇರೋದ್ರಿಂದ ಈ ಎಲ್ಲ ರೂಪಗಳು ಮರ್ತು ಬಿಡ್ತಾವೆ. ಸ್ಮೃತಿ ಮೇ ರಖನೆಗೆ, ಸ್ಮೃತಿನಲ್ಲಿ ಇಟ್ಕೊಳ್ಳುವುದರ ಸಲುವಾಗಿ 5 ಸ್ವರೂಪ ಹೇಳಿ. ಜೈಸೆ ಬಾಬ್ಗೆ 3 ರೂಪ ಬತಾತೆ ಹೋ, ಬಾಬಾಗೆ 3 ರೂಪ ಇದ್ದಾವಲ್ಲ, ತಂದೆ, ಶಿಕ್ಷಕ, ಸದ್ಗುರು ಅಂತ ಹೇಳಿ. ಹಾಗೆಯೇ ನಿಮ್ಮದು 5 ರೂಪಗಳು ಅಂತ ಹೇಳ್ತಾರೆ ಬಾಬಾ. ಒಂದು, ಮೈ ಬಚ್ಚಾ ಹೂ, ನಾನು ಪರಮಾತ್ಮನ ಮಗು ಆಗಿದ್ದೀನಿ, ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀನಿ, ನಾನು ರುಹಾನಿ ಯಾತ್ರಿ ಆಗಿದ್ದೀನಿ, ಆತ್ಮಿಕ ಯಾತ್ರಿ, ನಾನು ಯೋಧ ಆಗಿದ್ದೀನಿ, ನಾನು ಈಶ್ವರಿಯ ಖುದಾಯಿ ಖಿದಮತ್ಗಾರ್ ಹೂ, ತಂದೆಗೆ ಸಹಯೋಗಿ ಆಗಿರುವಂಥವನು. ಏನೇನು ಹೇಳಿದ್ರು ಬಾಬಾ, 1 ನಾನು ಪರಮಾತ್ಮನ ಮಗು ಆಗಿದ್ದೀನಿ, 2 ನಾನು ಪರಮಾತ್ಮನ ವಿದ್ಯಾರ್ಥಿ ಆಗಿದ್ದೀನಿ, 3 ನಾನು ಆತ್ಮಿಕ ಯಾತ್ರೆ ಆಗಿದ್ದೀನಿ, ನಾನು ಯೋಧ ಆಗಿದ್ದೀನಿ, ನಾನು ಈಶ್ವರನಿಗೆ ಸಹಯೋಗಿ ಆಗಿದ್ದೀನಿ. यह 5 स्वरूप स्मृति में रहे, सवेरे उठने से बाप के साथ रूहान करते हो ना. ಈ 5 ಸ್ವರೂಪಗಳ ಸ್ಮೃತಿನಲ್ಲಿ ಇದ್ದುಕೊಂಡು ಬೆಳಗ್ಗೆ ಎದ್ದು ಆತ್ಮಿಕ ವಾರ್ತಾಲಾಪ ಮಾಡಬೇಕು. ಬಚ್ಚೆ ರೂಪ ಸೇ ಬಾಪ್ ಕೆ ಸಾಥ್ ಮಿಲನ್ ಮನಾತೆ ಹೋ ನಾ. ಮಕ್ಕಳು ಬಚ್ಚೆ ರೂಪ ಸೇ, ಮಕ್ಕಳ ರೂಪದಲ್ಲಿ ತಂದೆಯ ಜೊತೆಗೆ ಮಿಲನ್ ಮಾಡ್ತೀರಾ. तो सवेरे उठने से ही अपना यह स्वरूप याद रहे कि मैं बच्चा हूँ.
ಎದ್ದ ತಕ್ಷಣ ಬೆಳಗ್ಗೆ ಬೇಗ ಇದೇ ಸ್ವರೂಪ ನೆನಪಿರಬೇಕು, ಏನು ನಾನು ಪರಮಾತ್ಮನ ಮಗುವಾಗಿದ್ದೀನಿ. ತೋ ಫಿರ್ ಗೃಹಸ್ಥಿ ಕहाँ से ಆವೇಗಿ, ನಾನು ಗೃಹಸ್ಥಿ ಎಲ್ಲಿಂದ ಬರ್ತದೆ. और आत्मा बाप से मिलन मनावे तो मिलन से सर्व प्राप्ति का अनुभव हो जाएगा. ಯಾವಾಗೂ ನಾನು ಆತ್ಮ ನನ್ನ ತಂದೆಯ ಮಗು ಅಂತ ಅನುಭವ ಮಾಡ್ತದೋ ಆತ್ಮ, ಆವಾಗ ಎಲ್ಲ ಪ್ರಾಪ್ತಿಗಳ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. इससे सिद्ध है कि ಬಾಬಾ ಹೇಳ್ತಾರೆ, ತೋ ಫಿರ್ ಬುದ್ಧಿ ಯಹಾ ವಹಾ ಕ್ಯೋ ಜಾವೇಗಿ, ಬುದ್ಧಿ ಆ ಕಡೆ ಈ ಕಡೆ ಯಾಕೆ ಹೋಗ್ತದೆ, ನಾನು ಪರಮಾತ್ಮನ ಮಗು. इससे सिद्ध है, ಇದರಿಂದ ಸಿದ್ಧ ಇದೆ कि अमृत वेले की इस पहले स्वरूप की स्मृति की ही कमजोरी है. ಇದರಿಂದ ಸಿದ್ಧ ಆಗ್ತದೆ ನೀವು ಆ ಕಡೆ ಈ ಕಡೆ ಹೋಗ್ತೀರಿ ಅಂತಂದರೆ ಅಮೃತ್ ವೇಳೆಯಲ್ಲಿ ಈ ಮೊದಲ ಸ್ವರೂಪ ಸ್ಮೃತಿ ಕಮ್ಜೋರಿದೆ. ಯಾವ ಮೊದಲೇ ಸ್ಮೃತಿ, ಮೈ ಬಚ್ಚಾ ಹೂँ, ನಾನು ಯಾರ ಮಗು, ಪರಮಾತ್ಮನ ಮಗು ಅನ್ನೋ ಸ್ಮೃತಿ ಸರಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಅಪನೆ ಗಿರ್ತಿ ಕಲಾ ಕೆ ರೂಪ ಮೇ ಸ್ಮೃತಿ ಮೇ ಆತೆ ಹೇ, ಅದಕ್ಕೆ ಮತ್ತೆ ನೀವು ಇಳಿಯುವ ಕಲೆಯಲ್ಲಿ ಬರ್ತೀರಾ. ऐसे ही सारे दिन में अगर यह पांचों ही स्वरूप समय प्रति समय भिन्न कर्म के प्रमाण स्मृति में रखो तो क्या स्मृति स्वरूप होने से नष्ट मोह नहीं हो जावेगे. ಅದಕ್ಕೆ ಬಾಬಾ ಹೇಳ್ತಾರೆ, ऐसे ही ಇದೇ ಥರ ಇಡೀ ದಿನದಲ್ಲಿ ಒಂದು ವೇಳೆ 5 ರೂಪದಲ್ಲಿ ಸಮಯ ಪ್ರತಿ ಸಮಯ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೂಪ ತಗೊಳ್ಬೇಕು, ಯಾವ ಕರ್ಮದಲ್ಲಿ ಯಾವ ಪ್ರಮಾಣ ಸ್ಮೃತಿ ಮಾಡಬೇಕು, ಇದೆಲ್ಲ ನಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಇಷ್ಟೆಲ್ಲ ಸ್ಮೃತಿನಲ್ಲಿ ಸ್ಮೃತಿ ಇತ್ತು ಅಂತಂದರೆ ನಷ್ಟ ಮೋಹ ಆಗೋದಿಲ್ಲೇನು. ಇಸ್ಲಿಯೇ ಬತಾಯ ಮುಷ್ಕಿಲ್ ಕಾ ಕಾರಣ ಯಹ ಹೇ, ಅದಕ್ಕೆ ಹೇಳ್ತಾರೆ ಬಾಬಾ ಕಠಿಣ ಆಗ್ತಿದೆ ಅದಕ್ಕೆ ಕಾರಣ ಏನು, ಶಕಲ್ಕೋ ನಹಿ ದೇಖ್ತಿ ಹೋ, ಮೇಲಿನ ಮೇಲೆ ಜ್ಞಾನದ ಕಣ್ಣಿನಲ್ಲಿ ನೀವು ನೋಡ್ಕೊಳ್ಳೋದಿಲ್ಲ, ಕನ್ನಡಿನಲ್ಲಿ ನೋಡ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, तो सदैव कर्म करते हुए अपने दर्पण में इन स्वरूपों को देखो कि इन संकल्पों के बदली और स्वरूप तो नहीं हो गया. ಅದರಿಂದ ಯಾವಾಗಲೂ ನೀವು ಕರ್ಮ ಮಾಡ್ತಾ ದರ್ಪಣದಲ್ಲಿ ಈ ಸ್ವರೂಪವನ್ನು ನೋಡ್ಕೊಳ್ಳಿ, ನಿಮ್ಮ ಸ್ವರೂಪವನ್ನು ನೋಡ್ಕೊಳ್ಳಿ. ಸ್ವರೂಪ ಬದಲಿ ಮಾಡಬೇಕು, ಸ್ವರೂಪ ತೋ ನಹಿ ಹೋಗಯ, ಇಷ್ಟೆಲ್ಲ ಮಾಡ್ತಾ ಬದಲಿ ಆಗೋದಿಲ್ಲೇನು ಸ್ವರೂಪ. ರೂಪ್ ಬಿಗಡ್ತೋ ನಹಿ ಗಯ, ರೂಪ ಚೇಂಜ್ ಆಗಲಿಲ್ಲೇನು. ಬಿಗಡ್ತೋ ನಹಿ ಅಂದರೆ ಆ ಕಡೆ ಈ ಕಡೆ ಅಂದರೆ ರೂಪದಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ ಏನು. ಸ್ವರೂಪತೋ ನಹಿ ಹೋಗಯ, ಸ್ವರೂಪದಲ್ಲಿ ಬರಲಿಲ್ಲೇನು. ರೂಪ್ ಬಿಗಡ್ತೋ ನಹಿ ಗಯ, देखने से बिगड़े हुए रूप को सुधार लेंगे और सहज ही सदा काल के लिए नष्ट मोह हो जाएंगे. ಕನ್ನಡಿನಲ್ಲಿ ನೋಡಿಕೊಂಡ ತಕ್ಷಣ ನನ್ನ ಸ್ವರೂಪ ಬಿಗಡಾಯಿಸಿದೆ ಅಂತಂದಾಗ ಅದನ್ನೇನು ಮಾಡಬೇಕು, ಸರಿ ಮಾಡ್ಕೊಳ್ತಾ ಹೋದರೆ ಸಹಜವಾಗಿ ಯಾವಾಗಲೂ ನೀವೇನಾಗ್ತೀರಾ, ನಷ್ಟ ಮೋಹ ಆಗ್ತೀರಾ. ಸಮझा, ತಿಳಿತಾ. ಅಭಿ ಯಹ ತೋ ನಹಿ ಕಹೆಂಗೆ ಕಿ ನಷ್ಟ ಮೋಹ ಕೈಸೆ ಬನೆ. ಬಾಬಾ ಇಷ್ಟೆಲ್ಲ ಹೇಳಿದರು, ಮತ್ತು ನಷ್ಟಮೋಹ ಹೆಂಗಾಗೋದ್ರಿ ಅಂತ ಕೇಳ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅಭಿ ಯಹ ತೋ ನಹಿ ಕಹೆಂಗೆ ಕಿ ನಷ್ಟ ಮೋಹ ಕೈಸೆ ಬನೆ, ನಹಿ ನಷ್ಟ ಮೋಹ ಐಸೆ ಬನೆ, ನಷ್ಟ ಮೋಹ ಹೀಗಾಗಬೇಕು. ಕೈಸೆ ಹೇಗೆ, ಶಬ್ದಕ್ಕೋ ಐಸೆ ಶಬ್ದ ಮೇ ಬದಲ್ ದೇನಾ ಹೇ. ಈಗ ಶಬ್ದ ಹೆಂಗೆ ಹೆಂಗೆ ಅನ್ನೋದಿಲ್ಲ, ಹೀಗೆ. ನಷ್ಟಮೋಹ ಹೆಂಗಾಗೋದು ಅಂತ ಅನ್ನೋದಲ್ಲ, ನಷ್ಟಮೋಹ ಹೀಗಾಗಬೇಕು ಅಂತ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಜೈಸೆ ಯಹ ಸ್ಮೃತಿ ಮೇ ಲಾತಿ ಹೋ ಕಿ ಹಮ್ ಹಿ ಐಸೆ ಥೇ ಅಬ್ ಫಿರ್ ಸೆ ಐಸೆ ಬನ್ ರಹೆ ಹೇ. ಬಾಬಾ ಹೇಳ್ತಾರೆ, ಸ್ಮೃತಿನಲ್ಲಿ ತಗೊಂಡು ಬರಬೇಕು. ನಾವು ಮೊದಲು ಹಿಂಗಿದ್ವಿ, ಈಗ ಹಿಂಗಾಗಿದ್ದೀವಿ, ಮತ್ತು ಮುಂದೆ ಹಿಂಗಾಗ್ತೀವಿ ಅನ್ನೋ ಸ್ಮೃತಿ ಇರಬೇಕು. ಹೆಂಗಿದ್ವಿ, ದೇವಿ ದೇವತೆಗಳಾಗಿದ್ವಿ, ಮತ್ತು ಹಿಂಗೆ ಸಾಧಾರಣ ಆಗಿದ್ದೀವಿ, ಮತ್ತು ಮುಂದೆ ಹೆಂಗಾಗ್ತೀವಿ, ಮತ್ತು ದೇವಿ ದೇವತೆಗಳು, ಈ ಸ್ಮೃತಿ ಬರಬೇಕು ಅಂತಾರೆ ಬಾಬಾ. ಕೈಸೆ ಶಬ್ದಕ್ಕೂ ಐಸೆ ಮೇ ಬದಲೇನಾ ಹೇ, ಕೈಸೆ ಬನೆ ಇಸ್ಕೆ ಬಜಾಯ್ ಐಸೆ ಬನೆ. ಹೆಂಗಾಗೋದು ಅನ್ನೋದ್ರ ಬದಲಾಗಿ ಹೀಗಾಗಬೇಕು ಅಂತ ಹೇಳ್ಕೋಬೇಕು. ಇಸ್ಮೇ ಪರಿವರ್ತನೆ ಕರ್ಲೋ, ಇದರಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ. ತೋ ಜೈಸೆ ಥೇ ವೈಸೆ ಬನ್ ಜಾವೆಗೆ. ಈ ಥರ ಮಾಡಿಕೊಂಡ್ರೆ ಮೊದಲು ಹೆಂಗಿದ್ರೋ ಮುಂದೆ ಹಾಗೆ ಆಗ್ತೀರಾ. ಮೊದಲು ಹೆಂಗೆ ಇದ್ವಿ, ದೇವಿ ದೇವತೆಗಳಾಗಿದ್ವಿ, ಮತ್ತೆ ದೇವಿ ದೇವತೆಗಳು ಆಗ್ತೀವಿ. ಕೈಸೆ ಶಬ್ದ ಕಥಮ್ ಹೋ, ಹೇಗೆ ಅನ್ನೋ ಶಬ್ದವನ್ನು ನಾಶ ಮಾಡಿ ಐಸೆ ಬನ್ ಹಿ ಜಾವೆಂಗೆ, ಹೀಗೆ ಹಾಗೆ ಆಗ್ತೀವಿ. ಅಚ್ಛಾ,
ऐसे सेकंड में अपने को विस्मृति से ಸ್ಮೃತಿ ಸ್ವರೂಪ ಲಾನೆ ವಾಲೆ. ಈ ಥರ ಒಂದೇ ಸೆಕೆಂಡಿನಲ್ಲಿ ತಮ್ಮ ವಿಸ್ಮೃತಿಯಿಂದ ಸ್ಮೃತಿ ಸ್ವರೂಪದಲ್ಲಿ ಬರುವಂಥದ್ದು ನಷ್ಟಮೋಹ ಸದಾ ಸ್ಮೃತಿ ಸ್ವರೂಪ ಬನ್ನೇ ವಾಲೆ. ನಷ್ಟಮೋಹ ಯಾವಾಗಲೂ ಸ್ಮೃತಿ ಸ್ವರೂಪವಾಗಿ ಸಮರ್ಥಾತ್ಮವಂಕೋ, ಇಂಥ ಸಮರ್ಥಾತ್ಮಗಳಿಗೆ ಬಾಪ್ ದಾದಾರವರ ಯಾದ್ ಪ್ಯಾರ್ ಅವ್ರ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಛಾ. ಓಂ ಶಾಂತಿ.